ಕುರಾನ್ ಇಡುವ ಹಿತ್ತಾಳೆ ಪೆಟ್ಟಿಗೆ. ಪವಿತ್ರ ಗ್ರಂಥಗಳನ್ನ ಇಡೋದಕ್ಕೋಸ್ಕರ ಹಿಂಗೆ ಮಾಡಿದ್ರಾ? ಬಾಣಂತಿ ತಲೆ ಒಣಗಿಸ್ಲಿಕ್ಕೆ ಉಪಯೋಗಿಸ್ತಾ ಇದ್ದಿದ್ದು. ಅದ್ರ ಒಳಗಡೆ ಏನೇನೋ ಪೌಡರ್, ಗಂಧ ಎಲ್ಲ ಹಾಕಿ ಇದ್ರ ಮೇಲೆ ಬಟ್ಟೆ ಮುಚ್ಚಿಬಿಟ್ಟು ಮಲಗಿಸ್ತಾ ಇದ್ರು. ರಾಜರ ಉಡುಪು ಯಾವ ರಾಜರದ್ದು ಸರ್ ಇದು? ಎಲ್ಲ ಕೆಳದಿ ನಾಯಕರಿಸ್ತೆ. ಕೆಳದಿ ನಾಯಕರದ ಎಲ್ಲಿ ಸಿಕ್ತು ಸರ್ ನಿಮಗೆ? ಕೆಳದಿ ನಾಯಕರದ ಸಿಕ್ತಪ್ಪ. ಕೆಳದಿ ರಾಜರು ಈ ರೀತಿಯಾಗಿ ರಾಜರುಗಳನ್ನ ಹುಡುಕ್ತಾ ಇದ್ರ? ಅಲ್ಲ, ರಾಜರಂತ ಹೇಳ್ಕೊಬೇಕಾದ್ರೆ ಅಂತ ಹಾಕೊಳ್ಳೇಬೇಕಾಯ್ತು ಬಟ್ಟೆ, ಸಿಂಹಾಸನ ಕೂತ್ಕೊಳ್ಳಿಕ್ಕಾದ್ರೆ. ಸರ್ ಇಲ್ಲಿ ಡಿಫ್ರೆಂಟ್ ಹೇಳ್ತೀನಿ ಕಗಳದ್ದು ಅಲ್ಲಿ ಒಳಗಡೆ ಬಂದಾಗ ಅಂತ ನೋಡಿ. ಇದು ಮರಾಠ, ಇದು ಲೆಂತ್ ಇರುತ್ತಲ್ಲ ಅದು. ಆಮೇಲೆ ಇವೆಲ್ಲ ಮೈಸೂರ್ದಿದ್ದು. ನಮ್ಮಲ್ಲಿ ರೀಸೆಂಟಾಗಿ ನಾನು ತಗೊಂಬಂದೆ. ಇದು ಇಲ್ಲಿ ನಮ್ಮಲ್ಲೆಲ್ಲ ಸಿಕ್ಕೆಲ್ಲ ನಾನು ನೋಡೇ ಇಲ್ಲ ಈ ಥರ. ಹಳೇನು ಇದು, ಹೆಚ್ಚು ಕಡಿಮೆ ಏನಿಲ್ಲ, ಅದು ಒಂದು 60-70 ವರ್ಷದ ಹಿಂದಿಂದಿದ್ದು. ಅದು ಯಾವ ರೀತಿ ಉಡ್ದಾರಗಳಿವೆಲ್ಲ ಎಲ್ಲಿ ನನಗೆ ಇಷ್ಟಪ್ಪ ಉಡ್ದಾರ ಇವಾಗ ನೋಡೋದೇ ಇಲ್ವಲ್ಲ ಸರ್? ಇತ್ತು ನೋಡ್ರಿ, ಎಲ್ಲ ಬೆಳ್ಳಿದ ಸರ್? ಬೆಳ್ಳಿದು. ಇದು ಬೇರೆ, ಇದು ಸರ್ ಅದು ಉಡ್ದಾರ. ಇದಕ್ಕೇನು ಬಳಸ್ತಾ ಇದ್ರು? ಈ ಒಡವೆ ಏನಕ್ಕೆ ಬಳಸ್ತಾ ಇದ್ರು? ಇದು ಇಲ್ಲಿ ಗಂಟಿ ಹಾರ ಇಲ್ಲಿ ಹಾಕಿ ಇಲ್ಲಿ ಕುತ್ತಿಗೆ ಕಟ್ಕೊಂಡವ್ರು. ಇದು ಪೆಂಡೆಂಟು. ಆಮೇಲೆ ಇದು ಕೈಗೆ ಹಾಕ್ಕೊಳ್ತಾ ಇದ್ದಿದ್ದು. ಇದು ಈ ಲಿಂಗ ಕಟ್ಕೊಂಡವ್ರು. ಅದು ಬೆಳ್ಳಿದು. ಇದು ಅಷ್ಟೇ. ಇವು ಕಿವಿ ಓಲೆ, ಮೂಗುತಿ ಅದೆಲ್ಲ. ಸಾರಿ, ಇಲ್ಲಿ ನಮ್ಮದು ವೀಕ್ಷಣೆ ಅಂತ ಎಲ್ಲ ಕಡೆ ಕರ್ಕೊಂಡು ಹೋಗುತ್ತೆ. ನೆಕ್ಸ್ಟ್ ಇದು ನಾಣ್ಯದರ್ಶಿನಿ, ಮಲ್ನಾಡ್ ದರ್ಶಿನಿ, ಇದು ಭಾರತ ದರ್ಶಿನಿ. ಇದು ದರ್ಶಿನಿ, ಇದು ಭಾರತ ದರ್ಶಿನಿ. ರಾಜ ರವಿವರ್ಮನ್ ಪೇಂಟಿಂಗ್ ಎಲ್ಲವೂ ಅಲ್ಲಿವರೆಗೆ. ಸರ್ ಅಷ್ಟಕ್ಕೂ ರಾಜ ರವಿವರ್ಮ ಯಾರು ಸರ್? ಎಲ್ಲರೂ ಕೂಡ ರವಿವರ್ಮನ್ ಪೇಂಟಿಂಗ್ಸ್ ಅಂತ ಸಿಗೋದಿಲ್ಲ. ಅಷ್ಟು ಆಶ್ಚರ್ಯ ಪಡ್ತಾರಲ್ಲ, ಅವ್ರ ಹಿನ್ನೆಲೆ ಏನು ಒಂದ್ಸಲ ನಮ್ಮ ವೀಕ್ಷಕರಿಗೆ ಹೇಳಿ ಸರ್. ಅದು ವೀಕ್ಷಕರಿಗೆ ಹೇಳೋದಾದರೆ, ಅವ್ರು ನಮ್ಮ ಶಿವಮೊಗ್ಗ ಜಿಲ್ಲೆಯವರು, ಶಿಕಾರಿಪುರದವರು. ಓಕೆ, ರಾಜ ರವಿವರ್ಮನ್. ಆಮೇಲೆ ವಿಶೇಷವಾಗಿ ಅವರು ಇದ್ದಂಥ ಕಲೆಯನ್ನು ಗುರುತಿಸಿ ಮೈಸೂರು ನಾಲ್ವಡಿ ಕೃಷ್ಣಗೌಡ ಅವ್ರು ಇಟ್ಕೊಳ್ತಾರೆ. ರವಿವರ್ಮನ ಪೇಂಟಿಂಗ್ಸ್ ಅಂತಲೇ ಕರೀತಾರೆ. ಇವರು 18ನೇ ಶತಮಾನ, 18-19ನೇ ಶತಮಾನದವರು. ಓಕೆ, ಇಲ್ಲಿ ಶಿಕಾರಿಪುರ. ಅವ್ರ ಮೊಮ್ಮಕ್ಕಳು ನನಗೆ ಭಾಳ ಪರಿಚಯ. ಇವಾಗಲೂ ಇದ್ದಾರಾ? ಎಲ್ಲಿದ್ದಾರೆ ಸರ್? ಶಿಕಾರಿಪುರದಲ್ಲಿದ್ದಾರೆ. ಇವರಿಲ್ಲ. ಅಲ್ಲ, ಇವರಿಲ್ಲ ಗೊತ್ತು, ಇವ್ರ ಮೊಮ್ಮಕ್ಕಳು ಇದ್ದಾರೆ. ಅವ್ರ ಮನೇಲಿ ಪೇಂಟಿಂಗ್ಸ್ ಎಲ್ಲ ಇದೆ, ಈಗಲೂ ಮಾಡ್ತಾರೆ. ಶಿವಮೊಗ್ಗದಲ್ಲೂ ಒಬ್ಬರಿದ್ದಾರೆ. ಓಕೆ, ಭೇಟಿ ಮಾಡ್ಬೇಕು ಸರ್ ಒಂದ್ಸಲ. ಮಾಡಿ. ಎಷ್ಟು ಡಿಮ್ಯಾಂಡ್ ಇದೆ ಸರ್ ಅವ್ರ ಪೇಂಟಿಂಗ್ಸ್ಗೆ? ಇವೆಲ್ಲ ರವಿವರ್ಮ ಪೇಂಟಿಂಗ್ಸ್. ನಮ್ಮ ಶಿಕಾರಿಪುರದವರು ಅಂತ ಹೇಳಿದಾಗ ಅವ್ರನ್ನ ಭೇಟಿ ಮಾಡಲೇಬೇಕು, ಶಿವಮೊಗ್ಗಕ್ಕೆ ಬಂದು ಅವ್ರ ಫ್ಯಾಮಿಲಿನ. ಓಕೆ, ಇವೆಲ್ಲ ರವಿವರ್ಮ ಪೇಂಟಿಂಗ್ಸ್. ಇವನ್ನ ಅಲ್ಲಿ ಮೇಲೆ ಇದೆಯಲ್ಲ ಅವೆಲ್ಲ. ಇದೇನು ಸರ್? ಕುರಾನ್ ಇಡುವ ಹಿತ್ತಾಳೆ ಪೆಟ್ಟಿಗೆ. ಪವಿತ್ರ ಗ್ರಂಥಗಳನ್ನ ಇಡೋದಕ್ಕೋಸ್ಕರ ಹಿಂಗೆ ಮಾಡಿದ್ರಾ? ಇಷ್ಟು ದೊಡ್ಡದು? ಎಲ್ಲಿ ಒಳಗಡೆ ಇಡ್ತಾ ಇದ್ರು, ನಾನೇ ಇಟ್ಟಿದ್ದೀನಿ. ಮೊಹಮ್ಮದ್ ಪೈಗಂಬರ್ ಮತ್ತು ಖಲೀಫರು, ಹೋಳಿ ಕುರಾನ್. ಆಮೇಲೆ ಅವರು ನೀರು ಕುಡಿಲಿಕ್ಕೆ ಇಡ್ತಾ ಇದ್ದಿದ್ದು ಎಲ್ಲಿ ಮಸೀದಿಗಳಲ್ಲಿ. ಆಮೇಲೆ ಕಾಲದಲ್ಲಿ ಇದು ಬಾಣಂತಿ ತಲೆ ಒಣಗಿಸ್ಲಿಕ್ಕೆ ಉಪಯೋಗಿಸ್ತಾ ಇದ್ದಿದ್ದು. ಅದ್ರ ಒಳಗಡೆ ಏನೇನೋ ಪೌಡರ್, ಗಂಧ ಎಲ್ಲ ಹಾಕಿ ಇದ್ರ ಮೇಲೆ ಬಟ್ಟೆ ಮುಚ್ಚಿಬಿಟ್ಟು ಮಲಗಿಸ್ತಾ ಇದ್ರು, ಕೂದಲು ಒಣಗ್ತಾ ಇತ್ತು. ಓಕೆ, ರಾಣಿಯರು ಬಳಸ್ತಾ ಇದ್ದಿದ್ದು ಎಲ್ಲ ದೊಡ್ಡ ಸಣ್ಣವರೆಲ್ಲ ಹೆಂಗೆ ಮಾಡಿಸ್ಲಿಕ್ಕೆ ಈಗ ಸಾಂಬ್ರಾಣಿ ಹಾಕ್ಬಿಟ್ಟು ಮಾಡ್ತಾರಲ್ಲ ಹಂಗೆ. ಓಕೆ ಸರ್, ಇದೇನಿದೆ ಈಸ್ಟ್ ಇಂಡಿಯಾ ಕಂಪನಿ 1818 ಅಂತ ಇದೆಯಲ್ಲ, ಅವ್ರ ಗುರುತು ಎಲ್ಲ ಸಿಕ್ತಾ ತಂದು ಇಟ್ಕೊಂಡಿದ್ದೀನಿ. ಓಕೆ, ಅದು ಫಿಕ್ಸ್ ಮಾಡಿಬಿಟ್ಟಿದ್ದೀರಾ ನೀವು? ಇದೆ, ಹಿಂಗೆ ನೋಡ್ಬೋದು. ತುಂಬ ವೆಯ್ಟ್ ಇದೆಯಲ್ಲ ಸರ್? ಈಸ್ಟ್ ಇಂಡಿಯಾ ಕಂಪನಿ ಲೋಗೋ. ಲೋಗೋ ಗೊತ್ತಾಯ್ತು. ಅವಾಗಿನ ಲೋಗೋ ಹೆಂಗಿತ್ತು ಅಂತ? 1818. ನನಗೆ ಹೋದ ವರ್ಷ ಕರ್ನಾಟಕ ಅವಾರ್ಡ್ ಆಗಿತ್ತು ಇಲ್ಲಿ. ಮಲ್ನಾಡ್ ದರ್ಶನ ಒಳಗಡೆ ಹೋಗೋಕ್ಕಿಂತ ಮುಂಚೆ ಒಂದು ದೊಡ್ಡದಾಗಿ ಇಟ್ಬಿಟ್ಟಿದ್ದೀರಾ ಅಂಡೆ ಥರ? ಅಲ್ಲೂ ಇದೆ, ಒಳಗಡೆನೇ ಇದ್ದಾವೆ. ತಲೆಬಾಗಿ ಬರಬೇಕು, ಇಲ್ಲಿ ತಲೆ ಹೊಡ್ಕೊತೀರಾ ಸರ್. ಇಲ್ಲಿ ಶಿವಪ್ಪನಾಯಕನ ಅರಮನೆ ಮಾದರಿ. ಇದು ಅದನ್ನು ಮಾಡಿದ್ದೀನಿ, ಅರಮನೆ ಟೈಪ್ ಮಾಡಿ. ಹೇಗಿರುತ್ತೆ ಏನು, ಅದಕ್ಕೆ ಒಂದು ಚೇರ್ ಇಟ್ಟು ಈಗಿತ್ತು ಅಂತ ಹೇಳಿ ಅದೆಲ್ಲ ಅವ್ರ ಕಾಲದ ಪೇಂಟಿಂಗ್ಸ್. ಇದು ಶಿವಪ್ಪನಾಯಕನ ಕಾಲದಲ್ಲಿ ನಮ್ಮ ಶಿವಮೊಗ್ಗದ ಇದ್ದು ನಾನು ತಂದು ಈ ರೀತಿ ಜೋಡಿಸಿದ್ದೀನಿ. ಓಕೆ ಸರ್, ಇಲ್ಲಿ ನೋಡ್ತಾ ಇದ್ದೀವಲ್ಲ ಇಂದಿನ ಶಿವಪ್ಪನಾಯಕನ ಅರಮನೆ, ಇವಾಗಲೂ ಇದೆಯಾ? ಅದು ಮೇಲ್ಗಡೆ ಮಾತ್ರ ಇದೆ ಅಷ್ಟೇ. ಎಲ್ಲಿದೆ ಸರ್ ಇದು? ಅಲ್ಲೇ ಇದೆ, ಆಂಜನೇಯ ದೇವಸ್ಥಾನ ಪಕ್ಕದಲ್ಲಿ ಇದೆ. ಕೆಳದಿಲ್ಲಿ? ಕೆಳದಿಲ್ಲ, ಅಲ್ಲ, ಇಲ್ಲಿ ಶಿವಮೊಗ್ಗದಲ್ಲಿ. ಓಕೆ, ಆಂಜನೇಯ ದೇವಸ್ಥಾನ ಪಕ್ಕದಲ್ಲೇ ಇರೋದು ಇದು. ಇದು ಮೊದಲು ಬ್ರಿಡ್ಜ್ ಆಗಿರಲಿಲ್ಲ. ಆಗ
ಆ ಕಡೆ ಭಾಗದಿಂದ ಬಂದು ತೆಪ್ಪದ ಮೂಲಕ ಬಂದು ಇಲ್ಲಿಂದ ಹೋಗಿ ರಾಮನ ಶೆಟ್ಟಿ ಪಾರ್ಕ್ಗೆ ಇಳ್ತಾ ಇದ್ದು. ಅಲ್ಲಿಂದ ಗಾಂಧಿ ಬಜಾರಿಂದ ಹೋಗಿ ಈಗಿನ ಏನಿದೆಯಲ್ಲ ಅಮೀರಾಬ್ ಸರ್ಕಲ್ ಆಗ ಆ ಕಡೆಯಿಂದ ಹೋಗ್ತಾ ಇದ್ದು. ಅದನ್ನು 1805 ಮೆಕೆಂಜನ್ ಅಂತ ಬರೆದಿರೋದು. ಮಲೆನಾಡು ಭಾಗದಲ್ಲಿ ಬಳಸಂತ ಪಾತ್ರೆ ಎಲ್ಲ ಅದಕ್ಕೆ ಮಲೆನಾಡು ದರ್ಶಿನಿ ಅಂತಾನೆ ಇದು. ಸರ್ ಇದೇನು ಬಳಸ್ತಾ ಇದ್ರು? ಇದೆಯಲ್ಲ, ಇದು ನೀರನ್ನು ಎತ್ತೋ ಬಾನಿ 1 2 3 4 ಬಾವಿಯಿಂದ ತೆಗೆದು ನೀರನ್ನು ಎತ್ತಾ ಇದ್ರು ಏತದ ಮೂಲಕ. ಓಕೆ ಸರ್, ಇಲ್ಲೊಂದು ಇದೆಯಲ್ಲ ಅಲ್ಲಿ ಒಳಗಡೆ, ಅದು ನೀರು ಕಾಯಿಸೋದು. ಓ ಅದಾ? ಓಕೆ. ವಿಶೇಷವಾಗಿ ಮಲೆನಾಡು ಭಾಗದಲ್ಲೇ ಶಾವಿಗೆ ಅದಕ್ಕೆ ಮಲೆನಾಡು ದರ್ಶಿನಿ ಇದು. ಇದು ಹೆಸರೇ ಮಲೆನಾಡು ದರ್ಶಿನಿ. ಡಿಫ್ರೆಂಟ್ ಯಾವ ರೀತಿ ಇರ್ತಾ ಇತ್ತು ಅದು ಒಂದೊಂದು ಆದ್ಮೇಲೆ ಹೇಗೆ ಒಂದು ಶಾವಿಗೆ ಹೆಂಗೆ ಗೊತ್ತಾ ಇದ್ರು. ಇದು ತೀಡು ಶಾವಿಗೆ, ಅದು ಕೈಲಿ ಮಾಡ್ತಾಯಿದ್ರು. ಇದು ಒತ್ತು ಶಾವಿಗೆ ಹಿಂಗೆ ಇಟ್ಬಿಟ್ಟು ಒತ್ತೋದು, ಕೆಳಗಡೆ ಬಂದು ಹಿಡಿತಾ ಇದ್ರು. ಆಮೇಲೆ ಚೆನ್ನಮಣೆ ಎಲ್ಲ ಮಲೆನಾಡಿಗೆ ಸಂಬಂಧಪಟ್ಟವೆ ಇಟ್ಟರು. ಓಕೆ, ಬನ್ನಿ ಸರ್, ಮುಂದೆ ಯಾವುದಿದೆ ನೋಡೋಣ. ಗಡಿಯಾರ, ವೆರೈಟೀಸ್ ಆಫ್ ಕ್ಲಾಕ್ಸ್ ಇಲ್ಲಿ ನೋಡ್ಬೋದು. ಯಾವ ಜಾಲ್ರಿ? ಅದು ಜರಡೆ. ಜರಡೆ, ಕರೆಕ್ಟ್. ಜರಡೆ, ಜಾಲ್ರಿ ಅಂತ ಹೇಳ್ತೇನೆ, ಜರಡೆ. ಅದು ಅಕ್ಕಿ ಭತ್ತ ಇವನ್ನೆಲ್ಲ ಇದು ಕಾಯ್ತವ್ರಿ. ಅದು ಕಬ್ಬಿಣದ್ದು, ನಾವು ಇವಾಗೆಲ್ಲ ಮರದ ಯೂಸ್ ಮಾಡ್ತೀವಿ, ಕಬ್ಬಿಣದ್ದು ದೊಡ್ಡ ದೊಡ್ಡ ಪಾತ್ರೆ. ಭತ್ತ ಬೀಸುತ್ತಿದ್ದ ಮರದ ಸದನ, ಇಷ್ಟು ದೊಡ್ಡದಿತ್ತ ಭತ್ತದ್ದು. ಅದು ಹಾಕಿ ಸಿಪ್ಪೆ ಬಂದ್ಬಿಡೋದು. ಆದಮೇಲೆ ಅದೆಲ್ಲ ಹಾಕಿ ತೊಳಸೋರು. ಇವಾಗ ಮಷಿನ್ ನೋಡಿದ್ದೀವಿ, ಆದರೆ ಅವಾಗ ಈ ರೀತಿಯಾಗಿ ಮಾಡ್ತಾ ಇದ್ದಿದ್ದು ಅದ್ರಲ್ಲ, ಇದೆ ಅಲ್ವಾ ಕೊಳಗ. ನಮ್ಮ ಸೈಡ್ ಇದನ್ನ ಬಳ್ಳ ಅಂತ ಕರೀತಾರೆ. ಬಳ್ಳ ಅನ್ನೋದು ದೊಡ್ಡ 16 ಸೇರಿಗೆ ಒಂದು ಬಳ್ಳ ಅಂತಾರೆ. 8 ಸೇರಿಗೂ ಹೇಳ್ತಾರೆ ಸಣ್ಣ ಬಳ್ಳ, ದೊಡ್ಡ ಬಳ್ಳ ಅಂತ. ಇದು ಎಲ್ಲ ಅದೇನಾ ಕೊಳಗ? ಇವೆಲ್ಲ ಇಲ್ಲಿ ಇಟ್ಟಿದ್ದೀರಲ್ಲ? ಅದಿಲ್ಲ, ಅಲ್ಲ ಸರ್. ಅದು ದೋಣಿ ಥರ ಇದೆಯಲ್ಲ, ಅದೇನು ಸರ್ ಅದು? ಯಾವುದು? ಅಲ್ಲಿ ಒಳಗಡೆ ಅದು ಹಿಂದೆ ಅಕ್ಕಿ ಭತ್ತ ಎಲ್ಲ ಇಡ್ತಾ ಇದ್ದೈತೆ ಅಲ್ಲಿ. ಓಕೆ. ಇದೇನು ಗಂಜಿ ಬಸಿಯುತ್ತಿದ್ದ ಮರದ ಮರಿಗೆ ಗಂಜಿ ಅನ್ನ. ಅನ್ನ ಹಂಗೆ ಊಟ ಮಾಡ್ತಿರ್ಲಿಲ್ಲ, ಹಿಂಗಿಸ್ತಿರ್ಲಿಲ್ಲ. ಆ ಗಂಜಿಯನ್ನ ಬಸ್ದ ಮೇಲೆ ಅವರು ಕುಡಿತಾ ಇದ್ದು, ದನಗಳಿಗೂ ಹಾಕ್ತಾ ಇದ್ರು. ಕಲ್ಗಚ್ಚೋದು ಯಾವ್ದ್ರಲ್ಲಿ ಬಸಿತಾ ಇದ್ದು? ಮೇಲೆ ಇದೆಯಲ್ಲ ಆ ಪಾತ್ರನ ಕೆಳಗಡೆ? ಇಲ್ಲ, ಯಾವ ಅಲ್ಲ, ಅದು ಹಿಂಗೆ ಕೈಲಿ ಇಟ್ಬಿಟ್ಟು, ಅದು ಅಲ್ಲೆಲ್ಲ ಇಟ್ಟಿದ್ದೀನಿ. ಅದು ತಳಗಡೆ ಇಟ್ಬಿಟ್ರೆ ಎಲ್ಲ ಬಸ್ತೋಗೋದು, ಆಮೇಲೆ ಎತ್ತಿಡೋರು. ಓಕೆ. ಅವಾಗ ಅದು ಮಷೀನು ಇಟ್ಟಿದ್ದೀರಾ? ಬಟ್ಟೆ ಒಳ್ಳೆಯದು ಯಾವುದು? ಯಂತ್ರ ಯಾರಿಗೆ ಕೊಟ್ಟಿದ್ರು. ಓಕೆ. ರೇಡಿಯೋ ಕಲೆಕ್ಷನ್, ರೇಡಿಯೋನು ಕಲೆಕ್ಷನ್ ಮಾಡಿದ್ದೀರಾ? ನಿಮ್ಮಂಥವರೆಲ್ಲ ಕೊಟ್ಟವು ನಾವು. ಪಾತ್ರೆ ನೋಡಿ, ಸೈಕಲ್ ಪಂಪ್ ಹೊಡಿಯೋದು ಇವಾಗೆಲ್ಲ ನೋಡ್ತಿಲ್ಲ, ಅವಾಗಿನ ನೋಡಿ ತಾಳೆ ತಾಮ್ರದ್ದು. ಓಕೆ. ಬೀಟ್ರೂಟ್ ಕ್ಯಾರೆಟ್ ತುರಿಯೋದೆಲ್ಲ ನಾವು ನೋಡ್ತೀವಲ್ಲ, ಇವಾಗ ಸ್ಟೀಲ್ದು ಅಲ್ಲ, ಆಮೆ ಆಕಾರದಲ್ಲಿ ಮಾಡಿದ್ದಾರೆ, ತಾಮ್ರದ್ದು. ಏನದು? ಅದು ಬೀಟ್ರೂಟ್ ಕ್ಯಾರೆಟ್ ತುರಿಯೋದು ತಾನೇ, ಕೊಬ್ಬರಿ ಎಲ್ಲ ತುರಿತಾ ಇದ್ದಿದ್ದು. ಸರ್ ಇದೇನಿದು? ಇಲ್ಲಿ ತೋಳ್ ಬಂದಿ ಥರ ಎಲ್ಲ ಇದೆಯಲ್ಲ, ಇದು ರಿಂಗ್ ಥರ ಇದೆಯಲ್ಲ, ಅದು ಕಾಲ್ಗೆ ಹಾಕೋದು. ಖಡ್ಗ? ಅಷ್ಟು ದೊಡ್ಡದು? ಖಡ್ಗ ಅಲ್ಲ, ಕಡಗ. ಓಕೆ, ಕಡಗ. ಅಷ್ಟು ದೊಡ್ಡದು ಇರ್ತಾ ಇತ್ತ ಸರ್? ಹೆಂಗಸ್ರಿ ಆಗಿನ ಕಾಲದಲ್ಲಿ ಅಷ್ಟು ಸ್ಟ್ರಾಂಗ್ ಆಗಿದ್ರು. ಓಕೆ. ಭರಣಿ ಮತ್ತೆ ಇದೆಲ್ಲ ಇಟ್ಟಿದ್ದೀರಾ ಇಲ್ಲಿ ಕೆಲವೊಂದು? ಅವೆಲ್ಲ ಲಾಟಿನ್ಗಳು ಮತ್ತು ದೀಪಗಳು, ಬಟ್ಟೆಗಳು, ಇವೆಲ್ಲ ವೇಯಿಂಗ್ ಇದು ಬಟ್ಟೆಗಳು, ತೂಕದ ಬಟ್ಟೆಗಳು. ಯಾವ ರೀತಿ ತಕ್ಕಡಿಗಳಿದ್ದು. ಮ್ಯಾಕ್ಸಿಮಮ್ ಎಷ್ಟು ದೊಡ್ಡದಿದೆ ಸರ್ ತೂಕದ ಬಟ್ಟು? 50 kg ಇದೆ. ಯಾವುದು ಸರ್? ಆ ಮೂಲೆ ಇದಾವಲ್ಲ, ಆ ಕಡೆ ಸರ್. ಅಲ್ಲಿ ಕಲ್ಲಿನ ನೋಡ್ತೀವಲ್ಲ, ಅದು ಅಲ್ಲ, ಅದು ಕಬ್ಬಿಣದ್ದು. ಓಕೆ. ಕಲ್ಲಿಂದಲೂ ಮಾಡಿದ್ದಾರೆ ಸರ್? ಈ ಕಡೆ ಅದು ಕಲ್ಲು. ಓಕೆ. ಇವೆಲ್ಲ ಬೀಗಗಳು. ಇಷ್ಟು ವೆರೈಟಿ ಬೀಗ ಆಯ್ತು ಅವಾಗ. ಓಕೆ. ಆಗೆಲ್ಲ ಒಂದೊಂದೇ ಇತ್ತು, ಈಗ ನಾವು ಎಲ್ಲ ಸೇರಿಸಿದಾಗ ಜಾಸ್ತಿ ಆಗಿದೆ. ಗಂಟೆ ಮತ್ತು ಚಾಕು ಕತ್ತಿ ಎಲ್ಲ ನೋಡ್ತೀವಿ ಇಲ್ಲಿ. ಪುರಾತನ ಚಾಕು ಈ ರೀತಿ ಇರ್ತಾ ಇತ್ತು. ಇಲ್ಲಿ ಕೆಲವೊಂದು ಪೇಂಟಿಂಗ್ ನೋಡ್ತಾ ಇದ್ದೀವಿ ನಾವಿಲ್ಲಿ, ರಾಜಸ್ಥಾನಿ ಕಲೆ. ಅವೆಲ್ಲ ರಾಜಸ್ಥಾನಿ ಪೂರ ಪೇಂಟಿಂಗ್. ಪುರಾತನ ಸೀರೆ, ನಮ್ಮ ಅಜ್ಜಿಯರ ಕಾಲದಲ್ಲಿ ಈ ರೀತಿ ಇತ್ತ ಸೀರೆ? ಅವೆಲ್ಲ ಕಲಾಬತ್ತಿಂದು.
ಚಿನ್ನದ್ದು. ಚಿನ್ನದ? ಇಲ್ಲದ್ರೆ ಕಲಾಬತ್ ಅಂತ ಯಾಕೆ ಕರೀತಾರೆ? ಓಕೆ, ಅಂದರೆ ಈ ಜರಿ ಎಲ್ಲ ಬರುತ್ತಲ್ಲ ಅದಕ್ಕೆಲ್ಲ ಚಿನ್ನದ್ದೇ. ಎಷ್ಟಿರ್ತಾ ಇತ್ತು ಸರ್ ಅವಾಗ ಅಂದಾಜು? ಗೊತ್ತಿಲ್ಲ. ಏನಾದರೂ ಐಡಿಯಾಸ್ ಇದೆಯಾ? ಏನು ಅವಾಗೆಲ್ಲ ರೇಟ್ ಜಾಸ್ತಿ ಇರಲಿಲ್ಲ. 20-25 ಸಾವಿರ ಕೊಟ್ಟರೆ ಬೇಕಾದಷ್ಟು ಸಿಗೋ. ಅದು 25 ಸಾವಿರನೇ ಅವಾಗಿನ ಕಾಲಕ್ಕೆ ಗ್ರೇಟ್ ಅಲ್ವಾ ಅದೇ ಸರ್? ಅದೇ ಪುರಾತನ ಸುಣ್ಣದ ಡಬ್ಬಿ. ಓ, ಇವೆಲ್ಲ ಸುಣ್ಣದ ಡಬ್ಬಿನ? ಹಾಂ, ಸುಣ್ಣ ಹಾಕೊಳ್ತಾ ಇದ್ರಲ್ಲ ಮಲೆನಾಡಲ್ಲಿ ಎಲೆಡಿಕೆ ಹಾಕೊಳ್ಳೋದೇ ಒಂದು ವಿಶೇಷ. ಆಮೇಲೆ ಜೊತೆಗೆ ದೊಡ್ಡ ದೊಡ್ಡ ಎಲ್ಲ ಮದುವೆಗಳಲ್ಲಿ ಸಮಾರಂಭಗಳಲ್ಲಿ ಇಡ್ತಾಯಿದ್ರು. ಬೆಳ್ಳಿದಿರ್ತಾ ಇತ್ತು, ಅದೇ ತಾಮ್ರದ್ದು, ಕಂಚಿಂದು, ಡಿಫ್ರೆಂಟ್ ಶೇಪು ಎಲ್ಲ ಇಡ್ತಾ ಇದ್ರು. ರಾಜರ ಉಡುಪು ಯಾವ ರಾಜರದ್ದು ಸರ್ ಇದು? ಎಲ್ಲ ಕೆಳದಿ ನಾಯಕರಿಸ್ತೆ. ಕೆಳದಿ ನಾಯಕರದ? ಎಲ್ಲಿ ಸಿಕ್ತು ಸರ್ ನಿಮಗೆ ಕೆಳದಿ ನಾಯಕರದ? ಸಿಕ್ತಪ್ಪ. ಓ, ಕೆಳದಿ ರಾಜರು ಈ ರೀತಿಯಾಗಿ ಉಡುಗೆಗಳನ್ನ ಹುಡುಕ್ತಾ ಇದ್ರ? ಅಲ್ಲ, ರಾಜರಂತ ಹೇಳ್ಕೊಬೇಕಾದ್ರೆ ಅದಂತ ಹಾಕೊಳ್ಳೇಬೇಕಾಯ್ತು ಬಟ್ಟೆ, ಸಿಂಹಾಸನ ಕೂತ್ಕೊಳ್ಳಿಕ್ಕಾದ್ರೆ. ಪ್ರತಿಯೊಂದು ಮೂಲೆಗೂ ಕೂಡ ಗೋಡೆಗೆ ಅಲಂಕಾರಿಕವಾಗಿ ಜಿಂಕೆ ಕೊಂಬಾಗಿರ್ಬೋದು, ದನದ ಕೊಂಬು ಎಲ್ಲ ಹಾಕಿದ್ದೀರಾ ಸರ್? ಸರ್ ಅದೇ ಯಾವ್ದ್ರದ್ದು ಅಷ್ಟು? ಎಮ್ಮೆದು ಅಲ್ಲಿ ನೋಡ್ತಾ ಇದೀವಲ್ಲ ಅದೇ ಎಮ್ಮೆ ಕೊಂಬು. ಓಕೆ. ಅದು ಎಮ್ಮೆ ಈ ಥರ ಅಗಲೇ ಇರುತ್ತಲ್ಲ. ಸರ್ ಎಷ್ಟು ವರ್ಷ ಇರ್ಬೋದು ಅಂದಾಜು? ಯಾಕೆಂದ್ರೆ ಇಲ್ಲಿ ನೋಡ್ತಾ ಇರೋದು ತುಂಬಾ ವರ್ಷಗಳ ಕಾಲದ್ದು ಕೊಂಬಿರುತ್ತೆ. ಅಂದಾಜು ಎಷ್ಟು ವರ್ಷ ಬರ್ಬೋದು ಅದು ಮೇಂಟೈನ್ ಮಾಡಿ? ಏನು ಹೇಳಿದ್ರೆ ಏನಾಗಲ್ಲ, 50 ಅಲ್ಲ 100 ವರ್ಷ ಆದ್ರೂ ಏನಾಗಲ್ಲ. ಓಕೆ. ಹಾರ್ಮೋನಿಯಮ್ಮು ಎಲ್ಲ ಇಟ್ಟಿದ್ದೀರಾ? ಕಲೆಕ್ಷನ್ ಎಲ್ಲ ಏನೇನೋ ಇದೆ, ಸಾಧ್ಯ ಆದಷ್ಟು ಮಾಡಿದ್ದೀವಿ. ಸಾಧ್ಯದಷ್ಟು ಅಲ್ಲ ಸರ್, ತುಂಬಾ ಸಖತ್ತಾಗಿ ಮಾಡಿದ್ದೀರಾ. ಇದೆಲ್ಲ ಹಾಕಿ ಮಾಡಿ ಆಮೇಲೆ ಇಲ್ಲಿ ಬಿಟ್ಕೊಳೋದು. ಅದೇ ತಯಾರಿಸೋದೇ ಇದೇನಾ? ತಯಾರಲ್ಲಿ ಮಾಡಿ ಇದಕ್ಕೆ ಹಾಕ್ಬಿಟ್ರೆ ಏನು, ಅದಕ್ಕೆ ಏನೇನು ಬೇಕೋ ಎಲ್ಲ ಬೆಲ್ಲ, ಆಮೇಲೆ ಅದಕ್ಕೆ ನಿಶೆ ಬರೋದೆಲ್ಲ ಹಾಕಿ ಕುದಿಸ್ತಾಯಿದ್ರು. ಕುದಿಸಿ ಇಲ್ಲಿಂದ ಬೆಂಕಿ ಹೋಗ್ತಾ ಇತ್ತಿದ್ದು, ಆಮೇಲೆ ಇಲ್ಲಿ ಬಿಟ್ಕೊಂಡ್ರೆ ಎಷ್ಟೊತ್ತು ಬೇಕೋ ಅಷ್ಟು ಬರ್ತಾಯಿತ್ತು. ಅವಾಗಿಂದು. ಓ, ಮರದ್ದು ಪೆಟ್ಟಿಗೆಗಳು ಇದೆಲ್ಲ ಸರ್ ಮೇಲೆ ನೋಡ್ತಿದ್ದೀವಲ್ಲ, ಇದು ಅವು ಚರ್ಚ್ಗಳಲ್ಲಿ ಇಟ್ಕೊಳ್ತಾ ಇದ್ರು. ನನಗೆ ಯಾರೋ ಡೊನೇಟ್ ಮಾಡಿದ್ರು. ಓ ಸರ್, ಇದೆಲ್ಲ ನಿಮಗೆ ರಾವ್ಗೆ ಸಂದ ಗೌರವ ಅವಾರ್ಡು ಇದೆಲ್ಲ ಸರ್? ಇದು ನೀವಾ ಹೆಚ್ಕೊಂಡು ಹೋಗೋರ ಹುಡುಗಿ ವಿಷ ಹಾಕಿದ್ರಲ್ಲ ಸರ್? ಯಾವಾಗ ಸರ್? ಡ್ರಾಮಾದಲ್ಲಿ ನಾವು ಮಾಡ್ತಾ ಇದ್ವಲ್ಲ. ನಾನು ಡ್ರಾಮಾ ಮಾಡ್ತಾ ಇದ್ರಾ? ಡ್ರಾಮಾ, ಸಿನಿಮಾ ಎಲ್ಲ ಮಾಡಿದ್ದೀವಿ. ಯಾವ ಸಿನಿಮಾ ಮಾಡಿದ್ದೀರಾ ಸರ್? ಕ್ಯಾಪ್ಟನ್ ರಾಕೇಶ್ ಅಂತ ಅದ್ರಲ್ಲಿ ಮಾಡಿದ್ದೀವಿ ಒಂದು ಸ್ವಲ್ಪ. ಓಕೆ ಓಕೆ ಸರ್, ಇಲ್ಲಿ ಡಿಫ್ರೆಂಟ್ ಹೇಳ್ತೀನಿ ಕಗಳದ್ದು ಅಲ್ಲಿ ಒಳಗಡೆ ಬಂದಾಗ ಅಂತ ನೋಡಿ. ಇದು ಮರಾಠ, ಇದು ಲೆಂತ್ ಇರುತ್ತಲ್ಲ ಅದು. ಆಮೇಲೆ ಇವೆಲ್ಲ ಮೈಸೂರ್ದಿದ್ದು. ಇದು ನೋಡಿ, ಇದು ಮಾತ್ರ ಮತ್ತೆ ಇಲ್ಲಿಗೆ ಹೋಗ್ಬೇಕು. ಅದು ಹಿಂದ್ಗಡೆ ಉದ್ದ ಇದೆಯಲ್ಲ, ಅದು ಮಹಾರಾಷ್ಟ್ರದ್ದು, ಇದು ಕರ್ನಾಟಕದ್ದು. ಓಕೆ, ಹಂಗಾಗಿ ಐಡೆಂಟಿಫಿಕೇಶನ್ ಮಾಡ್ಬೋದು. ವಿವಿಧ ಇಷ್ಟೊಂದು ಟೈಪ್ಸ್ ಆಫ್ ಕತ್ತಿ ಇತ್ತಾ? ಕತ್ತಿ ಅಲ್ಲ, ಅದಕ್ಕೆ ಕತ್ತಿಗಳು ಇವು. ಹಾಂ, ಇದಕ್ಕೆಲ್ಲ ಇದೆಲ್ಲ ಬರ್ದಿದ್ರಲ್ಲ ವಿವಿಧ ಕತ್ತಿಗಳನ್ನು. ಅದು ಆ್ಯಕ್ಚುಲಿ ಆ ಕಡೆ ಇದ್ದದ್ದು. ಇದೆಲ್ಲ ಏನದು ಡ್ಯಾಗರ್ಸ್ ಅಂತಾರೆ. ಹಿಂಗೆ ಚುಚ್ಚಿಬಿಡೋದು, ಇಲ್ಲಿ ಇಟ್ಕೊಳೋದು, ಯಾವ ಬಂದ ಚುಚ್ಚಿಬಿಡೋದು. ಸರ್ ಇದು ಅದು ಕೊಂಬೋದು ಊದ್ತಾ ಇದ್ರು. ಕೊಂಬು ಮತ್ತು ಕಾಳೆ ಅಂತಾರೆ. ಕಾಳೆ? ಓ, ಕಾಳೆ ಇದೆನಾ? ಇದು ಕೊಂಬು, ಇದು ಕಾಳೆ ಅಲ್ಲಿದೆ. ಓಕೆ, ಇದನ್ನೇನು ಬಳಸ್ತಾ ಇದ್ದಿದ್ದು? ಇಲ್ಲಿ ಓದ್ತಾ ಇದ್ರು ನೋಡಿ, ಇಲ್ಲಿ ಊದೋ ಶಬ್ದ ಬರ್ತಾ ಇತ್ತು ಅಲ್ಲಿ. ಓಕೆ, ಅದೇ ಕಹಳೆ ಹಾಗೇನೆ ಯೂಸ್ ಮಾಡ್ತಾ ಇದ್ದಿದ್ದ? ಇದು ಕೊಂಬು ಅಂತ, ದನಗಳ ಕೊಂಬಿನಲ್ಲಿ ಮಾಡ್ತಾ ಇರೋದು, ಅದಕ್ಕೆ ಕೊಂಬು ಅಂತಾರೆ. ಅದನ್ನ ಏನು ಕೂಗ್ತಾ ಇದ್ರು? ಶಬ್ದ ಬರ್ಲಿಕ್ಕೆ. ಅದಕ್ಕೆ ಏನಂತ ಹೆಸರು ಕರಿತಾ ಇದ್ರು? ಅದಕ್ಕೆ ಕೊಂಬು ಅಂತ ಕರೀತಾರೆ. ಕೊಂಬಿನ ಶಬ್ದ ಅಂತ ಕರಿತಾ ಇದ್ರು. ಕೊಂಬು ಮತ್ತು ಕಾಳೆ. ಕಾಳೆ ಅಲ್ಲಿದೆ ಬಂತು. ಇದು ಹಿಂದೆ ದೇವಸ್ಥಾನಗಳಲ್ಲಿ ಪ್ರಸಾದ ಅಲ್ಲೇ ಮಾಡ್ತಾ ಇದ್ರು, ಯಾರು ಮುಟ್ಬಾರ್ದು ಅಂತ. ಆ ಥರ ಎರಡು ಇದ್ದು ಸಿಕ್ಕಿದೆ, ನಾನು ತಂದಿಟ್ಕೊಂಡಿದ್ದೀನಿ. ವಿಕ್ಟೋರಿಯಾ ಕಾಲದ್ದು? ಆ ಸೆಂಟ್ರದ್ದು ಇದೆಯಲ್ಲ ಅದು ಇದೆ ಸರ್. ಓಕೆ, 1840. ಬೆಳ್ಳಿ ವಿವಿಧ ಒಡವೆಗಳು ಯಾವುದು ಸರ್ ಅಲ್ಲಿ ಟಾಯ್ಸ್? ಇಲ್ಲಿ ಸಣ್ಣವೆಲ್ಲ ಇದ್ದಾವೆ ನೋಡ್ರಿ, ಅವು ಮೇಲ್ಗಡೆವೆಲ್ಲ ಕೆಲವು ತಪ್ಪಿಟ್ಟಿದ್ದಾರೆ. ಕಾಳೆ ಅಂತಾರೆ, ಇದು ಕೂಗ್ತಾಯಿದ್ರು ಹಿಂದೆ. ಯಾವುದೋ ಶತ್ರುಗಳು ಬಂದರೆ ಕೋಟೆ ಮೇಲೆ ಹೋಗ್ಬಿಟ್ಟು ಊದೋರು. ಇದಕ್ಕೂ ಇದು ನೋಡಿ ಕೊಂಬು ಅಂತಾರೆ, ಇದನ್ನು ಕೊಂಬು ಟೈಪ್ ಇರೋದು ಕೂಗ್ತಾಯಿದ್ರು. ಕೊಂಬು ಮತ್ತು ಕಾಳೆ, ಅದು ಅಲ್ಲೇ ಹೇಳ್ತಾನೆ ಕಾಳೆ, ಅದು ಇದೆಲ್ಲ ಕೊಂಬುಗಳೇ. ಮಾಡಿದಾಗ ವಾಡೆಗಳಲ್ಲಿ ಮನೆ ಮೇಲೆ ನಿಂತ್ಕೊಂಡು ನಗಾರಿ ಬಾರಿಸ್ತಿದ್ರು, ಕಹಳೆ ಉತ್ತಾ ಇದ್ರು ಅಂತ ಹೇಳಿದ್ದು. ಯಾರಾದರೂ ಶತ್ರುಗಳು ಬಂದರು ಉತ್ತಾ ಇದ್ರು, ಅಥವಾ ಏನೋ ದೊಡ್ಡ ದೊಡ್ಡ ಹಬ್ಬಗಳೆಲ್ಲ ಅದ್ರ ಕೆಲಸ ಯಾರ್ದಪ್ಪ ಅಂದರೆ ಈ ತಳವಾರ ಇರ್ತಾರಲ್ಲ, ಗೌಡಾತ ಅವರು ಅದರಲ್ಲಿ ಹೋಗ್ಬಿಟ್ಟು ಉತ್ತರೆ ಅವತ್ತು ಏನೋ ಫಂಕ್ಷನ್ ಇದೆ ಅಥವಾ ಏನೋ ಇದೆ ಅನ್ನೋ ಅರ್ಥ. ಸರ್ ಇದು ಚೌಡಿಕೆಗಳು ಅಂದ್ರೆ ಏನು ಸರ್? ಹಿಂಗೆ ಇಲ್ಲಿದೆ ನೋಡ್ರಿ,
ಅದು ಹಿಂಗೆ ಬಾರಿಸ್ಕೊಂಡು ಹೋಗೋರು ಹೆಂಗಸರು ಮನೆಗೆ ಹೋಗಿ ಓಕೆ. ಚೌಡಿಕೆ ಪದಗಳಂತಲೇ ಹೇಳೋರು. ಹೌದಾ? ಓಕೆ. ಕಹಳೆಲ್ಲ ನೋಡಿ ಏನೆಲ್ಲ ಡಿಸೈನ್ ಮಾಡಿದ್ದಾರೆ ಅಂತ ಹೇಳಿ, ಡಿಫ್ರೆಂಟ್ ಡಿಸೈನ್ ಮಾಡಿದ್ದಾರೆ. ಸರ್ ಇದು ಫಿಶ್ ಏನು ಇಟ್ಕೊಳ್ತಾ ಇದ್ರು? ಬೆಳ್ಳಿದ ಫ್ಯಾಷನ್. 60,000 ರೂಪೀಸ್ ಅದು. ಎಷ್ಟು ಗ್ರಾಮ್ ಇದೆ ಸರ್? ಅದು ಸುಮಾರು ಒಂದು 1/4 kg ಇದೆ. ಅದು ಇಂಪಾರ್ಟೆಂಟ್ ಅಲ್ಲ, ಅದು ಮಾಡಿದಾರಲ್ಲ ಆ ಥರ ಫಿಶ್ ಟೈಪನ್ನೇ ಮಾಡಿರೋದು. ಗಂಧದ ಚಾಮರ, ಬೀಸಣಿಗೆ. ಓಕೆ. ಇದು ಚೌಡಿಕೆ ಅಂತಾರೆ. ಹೆಂಗಸರು ಹೋಗ್ಬಿಟ್ಟು ಬಾರಿಸಿ ಮನೆಗೆ ಹೋಗಿ ಇದನ್ನು ಮಾಡ್ತಾಯಿದ್ರು. ಇದು ಹುಕ್ಕ. ಇದು ಚಾಟಿ. ಹೊಡಿತಾ ಇದ್ದಿದ್ದು. ಓಕೆ. ತಪ್ಪು ಮಾಡಿದವರಿಗೆಲ್ಲ ಹಂಟರ್ ಅಂತಾರೆ, ಚಾಟಿ ಅಂತಾರೆ. ಸರ್ ಇದು ಅದ್ರಲ್ಲಿ ಇಡೋದು. ಓ, ಅದೇನಲ್ಲ. ಹೀಗೆ. ಅದು ದೇವ್ರಿಗೆ ಹಾಕೋದು, ಮನುಷ್ಯರಿಗಲ್ಲ ಅದು. ಓ, ಹೌದಾ? ಓಕೆ. ಆಮೇಲೆ ಚೌಡಿಕೆನಲ್ಲೂ ಇದೆ ನೋಡ್ರಿ ಇಲ್ಲಿ, ಅದು ಒಂದು ಬೇಕಾದ ತಗೊಳ್ಳಿ. 9 ಸಾಲುಗಳದ್ದು ಇಲ್ಲಿದೆ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.